ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ಯಾರಂಟಿ ಯೋಜನೆಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗೆಲುವು ಸಾಧಿಸಲು ಕಾರಣ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಮಾತೇ ಇಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕಳೆದ ಬಾರಿ 1 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವು ಮೂಲಕ 9 ಸ್ಥಾನವನ್ನು ಗೆದ್ದಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾರಣ. ಆದರೆ ನಾವು ಲೆಕ್ಕ ಹಾಕಿಕೊಂಡಿದ್ದ ಸ್ಥಾನ ನಮಗೆ ಸಿಗಲಿಲ್ಲ. ಆದರೂ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಮಾತೇ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ವರುಣ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದರು. ವರುಣ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನನಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಸದಸ್ಯನಾಗಿ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಶಾಸಕರಿಗೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ಹೇಳಿದರು. ರಿಪೋರ್ಟ್ ಬಸವರಾಜ್, ಟಿವಿ 9 ಕನ್ನಡ ನ್ಯೂಸ್, ಮೈಸೂರು. ನಾವು ಅಂದ್ಕೊಂಡಷ್ಟು ಸೀಟ್ಗಳು ಬಂದಿಲ್ಲ, ಆದರೆ ವೋಟ್ ಶೇರ್ ನಮ್ಮ ಕಳೆದ ಲೋಕಸಭಾ ಚುನಾವಣೆಯಿಂದ ಜಾಸ್ತಿ ಆಯಿತು. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಎರಡೂ ಕಂಬೈಂಡ್ ಎಷ್ಟು ವೋಟ್ ಶೇರ್ ಅವ್ರಿಗೆ ಬಂದಿತ್ತು, ಅದಕ್ಕಿಂತ ಅವ್ರಿಗೆ ಬರೀ ಕಮ್ಮಿ ಬಂದಿದೆ. ಅದು ಸೀಟ್ಗಳ ಲೆಕ್ಕದಲ್ಲಿ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನಮಗೇನು ಹಿನ್ನಡೆ ಆಗಿಲ್ಲ. ನಾವು ಕಳೆದ ಬಾರಿ ಒಂದೇ ಲೋಕಸಭಾ ಸೀಟ್ ಗೆದ್ದಿದ್ವಿ, ಆದರೆ ಬರೀ 9 ಸೀಟ್ಗಳನ್ನ ಗೆದ್ದಿದ್ವಿ. ಸೊ ಹಾಗಾಗಿ ನಮಗೆ ಹಿನ್ನಡೆ ಆಗಿಲ್ಲ, ಬದಲಾಗಿ ನಮ್ಮದು ವೋಟ್ ಟ್ಯಾಲಿ ಜಾಸ್ತಿ ಆಗಿದೆ. ಸೀಟ್ಗಳ ಲೆಕ್ಕದಲ್ಲಿ ಕಮ್ಮಿ ಆಗಿದೆ. ನಾವು ಇನ್ನೂ ಹೆಚ್ಚಿನ ಸೀಟ್ಗಳು ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ವಿ, ಆದರೆ ಅದಾಗಿಲ್ಲ. ಬಟ್ ಜನ ನಮ್ಮ ಗ್ಯಾರಂಟಿಗಳ ಬಗ್ಗೆ ಸಂತೋಷದಿಂದ ಇದ್ದು ವೋಟ್ ಹಾಕಿದ್ರಿಂದಲೇ ನಾವು ವೋಟ್ ಶೇರ್ ಜಾಸ್ತಿ ಗ್ಯಾರಂಟಿ ನಿಲ್ಲಿಸ್ತೀನಿ ಅನ್ನೋ ಒಂದು ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಹೆಚ್ಚು ವಿಧಾನಸಭಾ ಚುನಾವಣೆ ಪ್ರಾಮಿಸ್ ಮಾಡಿದ್ವಿ, 5 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ, ಅದನ್ನು ಮುಂದುವರಿಸ್ತೀವಿ. ನಾಯಕರು ನಮಗೆ ವಿಧಾನ ಪರಿಷತ್ತಿನ ಸದಸ್ಯ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ಅವರು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಿದ್ದಾರೆ. ಹಾಗಾಗಿ ಅವರು ಸೇಫ್ ಆದಂಥ ಕ್ಷೇತ್ರಗಳಿದ್ದು ಅವರು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ವರ್ಣ ಕ್ಷೇತ್ರ ಬಿಟ್ಕೊಡಿ ಅಂತ ವರಿಷ್ಠರು ಹೇಳಿದರು. ಸೊ ಅದೇ ರೀತಿ ನಾನು ಅವ್ರ ಮಾತಿಗೆ ಒಪ್ಪಿಕೊಂಡು ಅದೇ ರೀತಿ ನಡ್ಕೊಂಡಿದ್ದೆ. ಹಾಗೆ ಹೇಳಿದರು, ನೆಕ್ಸ್ಟ್ ಮುಂದೆ ಯಾವುದೇ ವಿಧಾನ ಪರಿಷತ್ ಸ್ಥಾನ ಖಾಲಿ ಆದಾಗ ಅದೇ ರೀತಿ ನಮ್ಮ ವರಿಷ್ಠರಿಗೆ ನಮಗೆ ಕೊಟ್ಟಿದ್ದಾರೆ. ಸೊ ನನಗೆ ಜವಾಬ್ದಾರಿನ ವಹಿಸ್ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತು ಅಂತಂದರೆ ಅದು ಜೊತೆಗೆ ಚಾವಡಿ ಮೇಲ್ಮನೆ ಹಿರಿಯರು ಅಂತ ಹೇಳ್ತಾರೆ. ಅಲ್ಲಿ ಚರ್ಚೆಗಳು ಭಾಳಷ್ಟು ಗಂಭೀರವಾಗಿ ಘನವಾಗಿ ಆಗುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನಾನು ನಮ್ಮ ಕ್ಷೇತ್ರದ